ದೇಶದ ಚಿತ್ತ ಇವತ್ತು ಕೇಂದ್ರದ ಕಡೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಕಡೆಗೆ. ಕಾರಣ 9ನೇ ಬಾರಿಯ ಬಜೆಟ್, ಅದು ಕೂಡ ಭಾನುವಾರ ಮಂಡನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಸರಿಯಾಗಿ 11 ಗಂಟೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಪ್ರಾರಂಭ ಮಾಡ್ತಾರೆ. ಹಂಗಾಗಿ 10 ಹಲವು ನಿರೀಕ್ಷೆಗಳು ಜನಸಾಮಾನ್ಯರಿಂದ ಇದ್ದೇ ಇದೆ. ನಮಗೇನ್ ಲಾಭ ಸಿಗಬಹುದು, ನಮ್ಮ ಕ್ಷೇತ್ರಕ್ಕೆ ಯಾವ ರೀತಿ ವರದಾನ ಆಗಬಹುದು ಈ ಬಾರಿಯ ಬಜೆಟ್ ಅಂತ. ಪ್ರಮುಖವಾಗಿ ಹೆಣ್ಣು ಮಕ್ಕಳು ಕೂಡ ಬಹಳ ನಿರೀಕ್ಷೆಯಿಂದ ಎದುರು ನೋಡ್ತಾ ಇರುವಂತಹ ಬಜೆಟ್. ಕಾರಣ ಇಷ್ಟೇ, ಚಿನ್ನದ ಮೇಲೆ ಆಮದು ಸುಂಕ ಕಡಿಮೆ ಆಗುತ್ತೆ, ಹಂಗಾಗಿ ಚಿನ್ನದ ರೇಟ್ ಏನಾದ್ರೂ ಕಡಿಮೆ ಆಗುತ್ತಾ ಅಂತ ಎದುರು ನೋಡ್ತಿದ್ದಾರೆ. ಇನ್ನು ಕೃಷಿ ವರ್ಗದವರು ಕೂಡ ಹೈಯೆಸ್ಟ್ ಅನುದಾನ ಈ ಬಾರಿ ನಮ್ಮ ಕ್ಷೇತ್ರಕ್ಕೆ ಸಿಗಬಹುದಾ ಅಂತ ರೈತರು ಕೂಡ ಎದುರು ನೋಡ್ತಾ ಇರುವಂತಹ ಬಜೆಟ್ ಇದಾಗಿದೆ. ಅದ್ರ ಜೊತೆಗೆ ಯಥಾವತ್ತಾಗಿ ಕೇಂದ್ರದಲ್ಲಿ ಬಜೆಟ್ ಮಂಡನೆ ಆಗ್ತಾ ಇದೆ ಅಂದ್ರೆ ಜನಸಾಮಾನ್ಯರ ಅತಿ ದೊಡ್ಡ ನಿರೀಕ್ಷೆ ಏನ್ ಗೊತ್ತಾ, ಈ ತೆರಿಗೆ ಸ್ಲಾಬ್ ಅಲ್ಲಿ ಏನಾದ್ರೂ, ಟ್ಯಾಕ್ಸ್ ಸ್ಲಾಬ್ ಅಲ್ಲಿ ಏನಾದ್ರೂ ಕೂಡ ಬದಲಾವಣೆಗಳು ಆಗಬಹುದಾ ಅಂತ. ಸೊ ಈ ಬಾರಿ ಬದಲಾವಣೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಆಗದೆ ಇದ್ರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ವೇರಿಯೇಷನ್ಸ್ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳಿದೆ. ಹಂಗಾಗಿ ಸಂಡೇ ಬಜೆಟ್ ಯಾರಿಗೆ ಬಂಪರ್ ಗಿಫ್ಟ್ ಕೊಡಬಹುದು ಅಂತ 9ನೇ ಬಾರಿ ದಾಖಲೆಯ ಬಜೆಟ್ ಬಜೆಟ್ ಮಂಡನೆಗೆ ಇವತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮುಂದಾಗ್ತಿದ್ದಾರೆ. ಜಾಗತಿಕ ಸವಾಲುಗಳ ನಡುವೆ ಕೇಂದ್ರ ಸರ್ಕಾರ ಕಸರತ್ತು ಮಾಡ್ತಾ ಇದೆ. ಮೂಲ ಸೌಕರ್ಯ ಅಭಿವೃದ್ಧಿಗೆ ಈ ಬಾರಿ ಆದ್ಯತೆ ಕೊಡಬಹುದಾ? ಬಿಗ್ ಬಂಪರ್ ಸಿಗೋ ನಿರೀಕ್ಷೆಯಲ್ಲಿ ಮಧ್ಯಮ ವರ್ಗ, ಬಡವರ್ಗ ಎದುರು ನೋಡ್ತಾ ಇದೆ. ಬಂಡವಾಳ ಹೆಚ್ಚು, ಆ ವೆಚ್ಚ ಇದೆಯಲ್ಲ ಅದರ ಏರಿಕೆಯ ಕಡೆಗೆ ಮೋಸ್ಟ್ಲಿ ಕೇಂದ್ರ ಇವತ್ತು ಬಜೆಟ್ ನಲ್ಲಿ ಪ್ರಸ್ತಾಪ ಮಾಡಬಹುದು ಅಂತ. ಅದ್ರ ಜೊತೆಗೆ ಸಿಗರೇಟ್, ಗುಟ್ಕಾ ಇದನ್ನೆಲ್ಲ ಯೂಸ್ ಮಾಡೋರು ಉತ್ಪಾದಕರಿಗೆ ಅತಿ ದೊಡ್ಡ ಶಾಕಿಂಗ್ ಸುದ್ದಿ ಕೂಡ ಇರಬಹುದು ಈ ಬಾರಿ ಬಜೆಟ್ ನಲ್ಲಿ ಅಂತ. ಮೋಸ್ಟ್ಲಿ ಸ್ವಲ್ಪ ದುಬಾರಿ ಆಗುವ ಸಾಧ್ಯತೆಗಳು ಇದೆ ಅಂತ. ಹಂಗಾಗಿ ಬಹು ನಿರೀಕ್ಷಿತ ಸಂಡೆಯ ಈ ಬಜೆಟ್ ಕಡೆಗೆ ಇಡೀ ದೇಶದ ಚಿತ್ತ ನೆಟ್ಟಿದೆ. ಸಹಜವಾಗಿ ಒಂದಷ್ಟು ಸವಾಲುಗಳಂತೂ ಇದೆ. ಕಾರಣ ದೇಶದ ಆರ್ಥಿಕತೆಯನ್ನ ಗಮನದಲ್ಲಿಟ್ಕೊಂಡು ಬಜೆಟ್ ಮಂಡನೆ ಮಾಡಲೇಬೇಕು. ಹಲವಾರು ಸವಾಲುಗಳನ್ನ ಆಲ್ರೆಡಿ ಫೇಸ್ ಮಾಡ್ತಾ ಇದೆ ಕೇಂದ್ರ. ಇದರ ಮಧ್ಯದಲ್ಲಿ ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನ, ಯಾರಿಗೆಲ್ಲ ಗುಡ್ ನ್ಯೂಸ್ ಸಿಗಬಹುದು ಅನ್ನುವಂತ ನಿರೀಕ್ಷೆಗಳು ಕೂಡ ಜಾಸ್ತಿ ಇದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ. ಹಂಗಾಗಿ ಒಂದ್ ಕಡೆ ನಿರೀಕ್ಷೆಯನ್ನ ಪೂರೈಸುವ ಸವಾಲುಗಳು, ಮತ್ತೊಂದು ಕಡೆ ದೇಶದ ಆರ್ಥಿಕತೆಯನ್ನ ಗಮನದಲ್ಲಿಟ್ಕೊಂಡು ಬಜೆಟ್ ಮಂಡನೆ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇದ್ದಾರೆ. ಹಂಗಾಗಿ ಏನಿರಬಹುದು ಬಜೆಟ್ ನಲ್ಲಿ ಅಂಶಗಳು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಸಹಜವಾಗಿ ವಿರೋಧ ಪಕ್ಷಗಳು ಹೇಳ್ತಾ ಇರೋ ಪ್ರಕಾರ ಈ ಬಾರಿ ಬಜೆಟ್ ನೋಡ್ರಿ ಟುಸ್ ಪಟಾಕಿ ಆಗಿಬಿಡುತ್ತೆ, ಯಾರಿಗೂ ಏನು ಗುಡ್ ನ್ಯೂಸ್ ಸಿಗಲ್ಲ. ಕಾರಣ ದೇಶದ ಆರ್ಥಿಕತೆ ಒಂದಷ್ಟು ಸಂಕಷ್ಟವನ್ನ ಫೇಸ್ ಮಾಡ್ತಾ ಇರುವ ಹೊತ್ತಲ್ಲೇ ಈ ಬಾರಿ ಬಜೆಟ್ ಅಷ್ಟರ ಮಟ್ಟಿಗೆ ನಿರೀಕ್ಷೆಯನ್ನ ತಲುಪೋದಕ್ಕೆ ಸಾಧ್ಯ ಇಲ್ಲ ಅಂತ ಆರೋಪಗಳಿದೆ. ಬಟ್ ಆರೋಪದ ಮಧ್ಯದಲ್ಲೂ ಕೂಡ ಒಂದಷ್ಟು ಗುಡ್ ನ್ಯೂಸ್ ಹಲವು ಕ್ಷೇತ್ರಗಳಿಗೆ ಕೊಡೋದಕ್ಕೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ. ಬಹಳ ವಿಶೇಷ ರೀತಿ ಅಂತ ಅಂದ್ರೆ 9ನೇ ಬಾರಿ ಈ ಹಿಂದೆ ಇದ್ದಂತ ಹಣಕಾಸು ಸಚಿವರ ದಾಖಲೆಯನ್ನ ಇವತ್ತು ಪುಡಿಗಡ್ತಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಅದು ಕೂಡ ಒಬ್ಬ ಮಹಿಳಾ ಹಣಕಾಸು ಸಚಿವೆಯಾಗಿ 9ನೇ ಬಾರಿ ಬಜೆಟ್ ಮಂಡನೆ ಮಾಡ್ತಾ ಇರೋದು ಕೂಡ ಮತ್ತೊಂದು ರೀತಿಯ ದಾಖಲೆ. ಹಂಗಾಗಿ ಈ ದಾಖಲೆಯ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಏನಾದ್ರೂ ದಾಖಲೆಯ ಪ್ರಮಾಣದಲ್ಲಿ ಗುಡ್ ನ್ಯೂಸ್ ಸಿಗಬಹುದಾ ಪ್ರತಿ ಬಾರಿ ಬಜೆಟ್ಗಿಂತಲೂ ಕೂಡ ಅನ್ನುವಂತ ನಿರೀಕ್ಷೆಗಳಿದೆ. ಪ್ರತಿ ಬಾರಿ ಕೂಡ ನಿರೀಕ್ಷೆಗಳು ಇಟ್ಟಿದ್ದನ್ನ ಕೂಡ ತಲುಪುವುದಕ್ಕೆ ಸಾಧ್ಯ ಆಗದೆ ಇದ್ರೂ ಕೂಡ ಸ್ವಲ್ಪ ಹತ್ತಿರದಲ್ಲಿ ಆ ನಿರೀಕ್ಷೆಗಳನ್ನ ಪೂರೈಸುವಲ್ಲಿ ಕೇಂದ್ರ ಸರ್ಕಾರ ಸಫಲ ಆಗಿದೆ ಅನ್ನುವಂಥ ಚರ್ಚೆಗಳು ಜನಸಾಮಾನ್ಯರಿಂದ ಕೇಳೋದಕ್ಕೆ ಸಿಗುತ್ತೆ. ಹಂಗಾಗಿ ಈ ಬಾರಿ ನಿರೀಕ್ಷೆಯನ್ನ ಕಂಪ್ಲೀಟ್ ಆಗಿ ರೀಚ್ ಆಗ್ಬಿಡುತ್ತಾ ಬಜೆಟ್, ಈ ಕುತೂಹಲ ಕೂಡ ಇದೆ. ಸೊ ಕೌಂಟ್ ಡೌನ್ ಶುರುವಾಗಿದೆ. ಸರಿಯಾಗಿ 11 ಗಂಟೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬರ್ತಾ ಇದ್ದಂತೆ ಬಜೆಟ್ ಮಂಡನೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಹಂಗಾಗಿ ಏನೇನ್ ಆಗಿರಬಹುದು, ಯಾವ ಅಂಶಗಳನ್ನ ಇವತ್ತು ಉಲ್ಲೇಖ ಮಾಡ್ತಾರೆ, ಯಾವ ಕ್ಷೇತ್ರಕ್ಕೆ ಹೈಯೆಸ್ಟ್ ಅನುದಾನ ಸಿಗಬಹುದು, ರೈತರಿಗೆ ಅತಿ ದೊಡ್ಡ ಗುಡ್ ನ್ಯೂಸ್ ಏನಾದ್ರೂ ಸಿಗಬಹುದಾ, ಈ ಲೋನ್ಗಳನ್ನ ತೆಗೆದುಕೊಂಡಿರ್ತಾರೆ ಅದರಲ್ಲಿ ಏನಾದ್ರೂ ವೇರಿಯೇಷನ್ಸ್ ಆಗಬಹುದಾ, ನಾ ಕೊಟ್ಟುವಂತಹ ಸ್ಲ್ಯಾಬ್ ಅಲ್ಲೂ ಕೂಡ ಏನಾದ್ರೂ ಸ್ವಲ್ಪ ವಿನಾಯಿತಿ ಸಿಗಬಹುದಾ, ಇದೆಲ್ಲವೂ ಕೂಡ ಜನಸಾಮಾನ್ಯರ ನಿರೀಕ್ಷೆಗೆ ಜಾಸ್ತಿ ಮಾಡ್ತಾ ಇದೆ. ಬಟ್ ಈ ಬಾರಿ ಈ ಟ್ಯಾಕ್ಸ್ ಪೇಯರ್ಸ್ ಇದಾರಲ್ಲ, ಅಲ್ಲಿ ಒಂದು ಹೊಸ ಚರ್ಚೆಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಕಪಲ್ ಟ್ಯಾಕ್ಸ್ ಅಂತ, ಗಂಡ ಹೆಂಡತಿ ಕಟ್ಟುವಂತಹ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ವಿಶೇಷ ರೀತಿಯಲ್ಲಿ ಏನಾದರೂ ಪ್ರಸ್ತಾಪ ಮಾಡ್ತಾರ ನಿರ್ಮಲಾ ಸೀತಾರಾಮನ್ ಅವರು ಅನ್ನುವಂಥ ನಿರೀಕ್ಷೆ ಇದೆಯಂತೆ ಈ ಬಾರಿ. ಹಂಗಾಗಿ ಅದರತ್ತ ಕೂಡ ಒಂದಷ್ಟು ಕುತೂಹಲಗಳು ಜಾಸ್ತಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ವಿಚಾರ, ಬಜೆಟ್ ಮಂಡನೆಯ ಈ ಹೊಸ್ತಿಲಲ್ಲಿ ಹಲವು ರಾಜ್ಯಗಳು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರೋದ್ರ ಮೂಲಕ ರಾಜ್ಯ ಸರ್ಕಾರಗಳ ಆರ್ಥಿಕತೆನೂ ಸರಿ ಇಲ್ಲ, ಬಜೆಟ್ಗಳು ಖಾಲಿ ಆಗಿದೆ. ಜಸ್ಟ್ ಇವೆಲ್ಲ ಗ್ಯಾರಂಟಿಗಳನ್ನ ರಾಜ್ಯದ ಜನರನ್ನ ವೋಟ್ ಬ್ಯಾಂಕ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ
ಅನುಕೂಲ ಆಗ್ತಾ ಇದೆ ಬಿಟ್ರೆ ರಾಜ್ಯಗಳ ಆರ್ಥಿಕತೆಯನ್ನ ಸುಧಾರಣೆ ಮಾಡುವಲ್ಲಿ ಗ್ಯಾರಂಟಿಗಳು ಯಶಸ್ವಿ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರಗಳೆಲ್ಲ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಸಮೀಕ್ಷೆಯನ್ನ ಮಾಡಿದಾಗ ಆ ಸಮೀಕ್ಷೆಯ ರಿಪೋರ್ಟ್ ಕೂಡ ಹಂಗೆ ಹೇಳ್ತಾ ಇದೆಯಂತೆ. ಹಾಗಾಗಿ ಅದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಈ ಬಾರಿಯ ಬಜೆಟ್ ಅನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯಾವ ರೀತಿ ಮಂಡನೆ ಮಾಡ್ತಾರೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಹಾಗಾಗಿ ಇಡೀ ದೇಶದ ಚಿತ್ತ ಇವತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಕಡೆಗೆ, ಅದು ಕೂಡ ಒಬ್ಬ ಮಹಿಳಾ ಹಣಕಾಸು ಮಂತ್ರಿಯಾಗಿ ಹೆಣ್ಣು ಮಕ್ಕಳಿಗೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಗುಡ್ ನ್ಯೂಸ್ ಕೊಡಬಹುದಾ ಅಂತ. ಇವರು ಬಂದಾಗಿನಿಂದಲೂ ಕೂಡ ಹಣಕಾಸು ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗಿನಿಂದಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರ ಮೇಲೇನೆ ಅತಿ ಹೆಚ್ಚಿನ ನಿರೀಕ್ಷೆಗಳು ಇರೋದು. ಯಾಕಂದ್ರೆ ಬಡವರ್ಗ ಮಧ್ಯಮ ವರ್ಗದ ಒಂದಷ್ಟು ಸಮಸ್ಯೆಗಳನ್ನ ಬಹಳ ಹತ್ತಿರದಿಂದ ಬಲ್ಲವರು, ಅದು ಕೂಡ ನಮ್ಮ ರಾಜ್ಯದವರು, ರಾಜ್ಯದ ಸಮಸ್ಯೆಗಳನ್ನ ಸ್ವಲ್ಪ ಜಾಸ್ತಿಯಾಗಿ ಅರ್ಥ ಮಾಡ್ಕೊಂಡವರು. ನಮ್ಮ ರಾಜ್ಯಕ್ಕೆ ಮತ್ತೇನಾದ್ರೂ ಬಂಪರ್ ಗಿಫ್ಟ್ಗಳು ವಿಶೇಷ ರೀತಿಯಲ್ಲಿ ಸಿಗಬಹುದಾ ಅಂತ ಕರ್ನಾಟಕದ ಜನತೆ ಕೂಡ ಪ್ರತಿ ಬಾರಿ ಅವರು ಬಜೆಟ್ ಮಂಡನೆ ಮಾಡಕ್ ಬಂದಾಗೆಲ್ಲ ನಿರೀಕ್ಷೆಯಿಂದ ಎದುರು ನೋಡ್ತಿರ್ತಾರೆ. ಸೊ ಈ ಬಾರಿ ಕೂಡ ನಿರೀಕ್ಷೆಯನ್ನ ತಲುಪುತ್ತಾರಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಪ್ರಮುಖವಾಗ್ಲಿ ಆಗ್ಲೇ ಹೇಳ್ದಂಗೆ ಏನಿರಬಹುದು, ಏನ್ ನಿರೀಕ್ಷೆ ಇದೆ ಜನಸಾಮಾನ್ಯರದ್ದು ಅಂತ ನಾವು ಮಾತನಾಡ್ತಾ ಇದ್ವಿ. ವೈಯಕ್ತಿಕ ಆದಾಯ ತೆರಿಗೆ ಮಿತಿಯಲ್ಲಿ ಸ್ವಲ್ಪ ಏರಿಕೆ ಆಗೋ ಸಾಧ್ಯತೆಗಳು ಕಡಿಮೆ ಇದೆ ಅಂತ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು, ಏರಿಕೆ ಆಗಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂತ ಸಾಧ್ಯತೆಗಳು ಆ ನಿಟ್ಟಿನಲ್ಲಿ ಜನಸಾಮಾನ್ಯರು ಎದುರು ನೋಡ್ತಿದ್ದಾರೆ ಅಂತ. ಅದ್ರ ಜೊತೆಗೆ ಮಧ್ಯಮ ವರ್ಗದ ಮೇಲಿನ ಹೊರೆ ಇಳಿಸಿ ಉತ್ತೇಜನ ಕೊಡುವಂತ ಸಾಧ್ಯತೆಗಳಿದೆ ಅಂತ ಈ ಬಾರಿಯ ಬಜೆಟ್ ನಲ್ಲಿ, ಅದನ್ನ ಕೂಡ ಕಾದ್ ನೋಡಬೇಕು. ಕಾರ್ಪೊರೇಟ್ ತೆರಿಗೆಯಲ್ಲಿ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳುವ ಸಾಧ್ಯತೆಗಳು ಈ ಬಾರಿ ಬಜೆಟ್ ನಲ್ಲಿ ಇದೆ ಅಂತ ವಿಶ್ಲೇಷಣೆ ಮಾಡ್ತಿದ್ದಾರೆ ಹಲವು ವಿಶ್ಲೇಷಕರು. ಅದ್ರ ಜೊತೆಗೆ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಕೂಡ ಏರಿಕೆ ಆಗೋ ಸಾಧ್ಯತೆ ಇದೆ. ಹಂಗೇನಾದ್ರೂ ಆಗ್ಬಿಟ್ರೆ ಸ್ವಲ್ಪ ಜಾಸ್ತಿ ಆಗಬಹುದು ರೇಟ್ ಅನ್ನುವಂಥ ಆತಂಕ ಕೂಡ ಜನಸಾಮಾನ್ಯರಿಗೆ ಇದೆ ಅಂತ. ಆದರೆ ಇದನ್ನ ನೇರವಾಗಿ ಗ್ರಾಹಕರ ಮೇಲೆ ಹೊರಿಸುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿಯ ಬಜೆಟ್ನಲ್ಲಿ ಅನ್ನೋದನ್ನ ಕೂಡ ನಾವು ಕಾದು ನೋಡಬೇಕು. ಅದ್ರ ಜೊತೆಗೆ ಚುನಾವಣೆ ನಡೆಯಲಿರುವಂತಹ ಹಲವು ರಾಜ್ಯಗಳಿಗೆ ಏನಾದರೂ ಬಂಪರ್ ಗಿಫ್ಟ್ ಕೊಟ್ಬಿಡ್ತಾರಾ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದು ಕೂಡ ಕುತೂಹಲ ಇದೆ. ಹಾಗಾಗಿ ರಾಜ್ಯಗಳು ಈ ಬಾರಿಯ ಬಜೆಟ್ ಕಡೆಗೆ ತಿರುಗಿ ನೋಡ್ತಿದ್ದಾರೆ, ನಮ್ಮ ರಾಜ್ಯಕ್ಕೆ ವಿಶೇಷ ಅನುದಾನಗಳು ಸಿಗಬಹುದಾ ಅಂತ.